ಹಲೋ ಸ್ಟೂಡೆಂಟ್ಸ್, ಇವತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಕಾನ್ಸೆಪ್ಟ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂನಿಟ್ ಲಾಸ್ಟ್ ಕಾನ್ಸೆಪ್ಟ್ WACC ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ WACC ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ನಾವು ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ specific sources of capital already we have done in the class. See, cost of capital alli now computation of cost of capital has two components. In that first one, computation of the cost of each component of specific sources of capital, and second one, computation of the composite combined or overall cost of capital. It is also called as WACC. So in that first one, computation of cost of each component of specific sources of capital alli first component, computation of cost of debt. So computation of cost of debt, again it classified into two types: perpetual or irredeemable debt and redeemable debt. So perpetual or irredeemable debt na hege calculate ಮಾಡಬೇಕಾದ್ರೆ ಫಾರ್ಮುಲಾ KD is equal to I divided by I into 1 minus T divided by P into 100. ಸೊ ಇದರಲ್ಲಿ I ಅಂದರೆ ನಿಮಗೆ ಗೊತ್ತಿದೆ, ನಾನು ಕ್ಲಾಸಲ್ಲಿ ಮಾಡಿಸಿದ್ದೀನಿ, ಪ್ರಾಬ್ಲಮ್ಸ್ ತುಂಬಾ ಸಾಲ್ವ್ ಮಾಡಿಸಿದ್ದೀನಿ. ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1 ಮೈನಸ್ ಟ್ಯಾಕ್ಸ್ ಟ್ಯಾಕ್ಸ್ ರೇಟ್, ಹಾಗೆ P ಅಂದರೆ PRNP ನೆಟ್ ಪ್ರೊಸೀಡ್ಸ್ ಇಂಟು 100. ಸೊ ಸೆಕೆಂಡ್ ಟೈಪ್ ಅದರಲ್ಲಿ ರಿಡೀಮೇಬಲ್ ಡೆಟ್. ಸೊ ರಿಡೀಮೇಬಲ್ ಡೆಟ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ KD ಕಾಸ್ಟ್ ಆಫ್ ಡೆಟ್ ಇಸ್ ಈಕ್ವಲ್ ಟು I ಇಂಟು 1 ಮೈನಸ್ ಟ್ಯಾಕ್ಸ್ plus R minus P divided by N whole divided by R plus P divided by 2 into 100. ಸೊ ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ಹೇಳಿದೆ ಮೂರು ಸರ್ಕಮ್ಸ್ಟೆನ್ಸಸ್ ಆರ್ ಮೂರು ಸಿಚುವೇಶನ್ಸ್ ಬರುತ್ತೆ. ಇಶ್ಯೂಡ್ ಡೆಟ್ ಆರ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್, ಇಟ್ ಈಸ್ ಇಶ್ಯೂಡ್ ಅಟ್ ಎ ಡಿಸ್ಕೌಂಟ್ ಆ್ಯಂಡ್ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್. ಸೊ ಇಶ್ಯೂಡ್ ಅಟ್ ಪಾರ್ ಅಂದರೆ ಫೇಸ್ ವ್ಯಾಲ್ಯೂ ಏನು, ಈಗ ಡೆಟ್ ವ್ಯಾಲ್ಯೂ 100 ರೂಪೀಸ್ ಈಚ್ ಅಂತ ಇದ್ದರೆ, ಸೊ ಅದನ್ನು ನಾವು ಫೇಸ್ ವ್ಯಾಲ್ಯೂ 100 ರೂಪೀಸನ್ನೇ ಹಾಗೇ ತೊಗೊಳ್ತೀವಿ, ಯಾವುದೇ ಚೇಂಜಸ್ ಮಾಡೋ ಹಾಗಿಲ್ಲ. ಹಾಗೆ ನೆಕ್ಸ್ಟ್ ಇಶ್ಯೂಡ್ ಅಟ್ ಎ ಡಿಸ್ಕೌಂಟ್ ಅಂದರೆ ನಿಮಗೆ ಗೊತ್ತು, ಡಿಡಕ್ಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ 10% ಡಿಸ್ಕೌಂಟ್ ಅಂತ ಏನಾದರೂ ಕೊಟ್ಟಿದ್ದರೆ 100 ರೂಪೀಸ್, ಇನ್ ಕೇಸ್ 100 ರೂಪೀಸ್ ಫೇಸ್ ವ್ಯಾಲ್ಯೂ ಆಗಿದ್ದರೆ 100 ರೂಪೀಸ್ ಮೇಲೆ 10% ಮಾಡಿದಾಗ 10 ರೂಪೀಸ್ ಬರುತ್ತೆ. 100 ಮೈನಸ್ 10 ಇಸ್ ಈಕ್ವಲ್ ಟು 90 ಅಂತ ನಾವು ಪಿ ವ್ಯಾಲ್ಯೂ 90 ಅಂತ ತೊಗೊಳ್ತೀವಿ. ಹಾಗೆ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್ ಮೀನ್ಸ್ ಆ್ಯಡ್ ಮಾಡಬೇಕು. ಸೊ ಪ್ರೀಮಿಯಮ್ ಆ್ಯಡ್ ಮಾಡಬೇಕಾದ್ರೆ ಸೇಮ್, ಇನ್ ಕೇಸ್ 10% ಅಂತ ಕೊಟ್ಟಿದ್ರೆ 100 ರೂಪೀಸ್ ಮೇಲೆ 10% ಮಾಡಿದ್ರೆ 10, 100 ಪ್ಲಸ್ 10 ಇಸ್ ಈಕ್ವಲ್ ಟು 110. ಪಿ ಆರ್ ನೆಟ್ ಪ್ರೊಸೀಡ್ಸ್ ಆರ್ 110 ಆಗುತ್ತೆ. ಸೊ ಇದರಲ್ಲಿ 2 ಬೇಸಿಸ್ ಬರುತ್ತೆ, ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಇನ್ ಕೇಸ್ ಏನಾದರೂ ಕೇಳಿದಾಗ ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಯಾವ ಮೆಥಡಲ್ಲಿ ಕೇಳಿದ್ದಾನೆ, ಪರ್ಪೆಚುವಲ್ ಆರ್ ಇರಿಡೀಮೇಬಲ್ ಡೆಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದರೆ ಅದರಲ್ಲಿ ಬಿಫೋರ್ ಟ್ಯಾಕ್ಸ್ ಆರ್ ಆಫ್ಟರ್ ಟ್ಯಾಕ್ಸ್ ಇನ್ ಬೋತ್ ಬೇಸಿಸಲ್ಲಿ ಕೇಳಿದರೆ ನೀವು ಹಾಗೆ ಮೂರು ಸರ್ಕಮ್ಸ್ಟೆನ್ಸಸ್ಸನ್ನು ಕೇಳಿದರೆ ಈ ಒಂದು ಟೈಪನ್ನು ಯೂಸ್ ಮಾಡಬೇಕು. ಹಾಗೆ ರಿಡೀಮೇಬಲ್ ಡೆಟ್ ಇದರಲ್ಲೂ ಕೂಡ ಇದೇ ರೀತಿ ನಾವು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ ತುಂಬಾ ಪ್ರಾಬ್ಲಮ್ಸ್. ಹಾಗೆ ನೆಕ್ಸ್ಟ್ ಸೆಕೆಂಡ್ ಫಸ್ಟ್ ಮೆಥಡಲ್ಲಿ ಸೆಕೆಂಡ್ ಟೈಪ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. So it is also classified into two types: irredeemable preference shares and redeemable preference shares. Irredeemable preference shares, KP cost of preference shares is equal to D by P into 100. D means dividend per share anta. Hage redeemable preference shares andre KP cost of preference shares is equal to D plus R minus P divided by N whole divided by R plus P divided by 2 into 100. Same like this, but illi tax ide, illi tax illa ashte. ಸೊ ಮೂರನೇ ಟೈಪ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಟ್ ಈಸ್ ಆಲ್ಸೋ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಇದೆ ಬರುತ್ತೆ: ಡಿವಿಡೆಂಟ್ ಈಲ್ಡ್ ಮೆಥಡ್, ಡಿವಿಡೆಂಟ್ ಗ್ರೋತ್ ಮೆಥಡ್, ಹಾಗೆ ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್ ಅಂತೇಳಿ ಮಾಡಿಸಿದ್ದೀನಿ, ರೆಫರ್ ಮಾಡಿ. ಹಾಗೆ ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ನೆಕ್ಸ್ಟ್ ಟೈಪ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ಇದೆಲ್ಲ ಕೂಡ ಈ 4 ಮೆಥಡ್ಸ್ ಆರ್ ಕಮ್ಸ್ ಅಂಡರ್ ಫಸ್ಟ್ ಕ್ಲಾಸಿಫಿಕೇಷನ್ ಆರ್ ಫಸ್ಟ್ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಈಚ್ ಕಾಂಪೋನೆಂಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್ ಆಫ್ ಕ್ಯಾಪಿಟಲ್. ಈಚ್ ಕಾಂಪೋನೆಂಟ್ ಆಫ್ ಸ್ಪೆಸಿಫಿಕ್ ಸೋರ್ಸಸ್ ಲೈಕ್ ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ಇದನ್ನು ನಾವು ಇಂಡಿವಿಜುವಲ್ ಆಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ ನಂತರ
ಹೇಗೆ ಮಾಡೋದು ಅಂತ ತಿಳ್ಕೊಂಡ ನಂತರ ನೆಕ್ಸ್ಟ್ ಕಂಪ್ಯೂಟೇಷನ್ ಈಸ್ ಕಂಪ್ಯೂಟೇಷನ್ ಆಫ್ ದಿ ಕಾಂಪೋಸಿಟ್ ಆರ್ ಕಂಬೈನ್ಡ್ ಆರ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ that is also called as WACC, weighted average cost of capital. ಸೊ weighted average cost of capital ಅನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, weighted average capital ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂಚೆ weighted average cost of capital ಅಂದರೆ ಏನು ಅಂತ ತಿಳ್ಕೊಳ್ಳಿ. ಸೊ weighted average cost of capital means the overall cost of capital or combined cost of capital or the combination of each specific cost of capital such as a cost of debt, cost of preference shares, cost of equity shares and retained earnings. So it is the overall or combination of all these four sources like debt, equity shares, preference shares and retained earnings. ಇದೆಲ್ಲದರ ಕಾಂಬಿನೇಷನನ್ನು weighted average cost of capital ಅಂತೇಳಿ ಕರಿತೀವಿ. ಸೊ ಇದರಲ್ಲಿ WACCಯಲ್ಲಿ ದಿ ಕ್ಯಾಲ್ಕುಲೇಷನ್ ಇಸ್ ಬೇಸ್ಡ್ ಆನ್ ಬುಕ್ ವ್ಯಾಲ್ಯೂ ಆ್ಯಸ್ ವೆಯ್ಟ್ಸ್ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ವೆಯ್ಟ್ಸ್. ಸೊ ಎರಡೂನ ವೆಯ್ಟ್ಸ್ ಆಗಿ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಹಾಗೆ ಇದರಲ್ಲಿ ಪ್ರೋಸೆಸ್ ಟು ಕ್ಯಾಲ್ಕುಲೇಟ್ WACC ಆಲ್ರೆಡಿ ನಾನು ಹೇಳಿರೋದನ್ನೇ ಇಲ್ಲಿ ಬರೆದಿದ್ದೀನಿ, ಅದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ. ಆ ಪ್ರಾಬ್ಲಮಲ್ಲಿ ನಿಮ್ಮ ಜೊತೆ ಎಲ್ಲರ ಜೊತೆ ಕ್ವೆಶ್ಚನ್ ಬ್ಯಾಂಕ್ ಇದೆ ಅಂತ ಅಂದ್ಕೊತೀನಿ, ಇದೆ ಎಲ್ಲರ ಜೊತೆ. ಸೊ ಅದರಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಕ್ವೆಶ್ಚನ್ ಪೇಪರ್ 2014ನ ತೆಗಿರಿ, ಅದರಲ್ಲಿ ಪೇಜ್ ನಂಬರ್ 78. ಸೊ ಸೆಕೆಂಡ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ಸೊ ಅದರಲ್ಲಿ ಸೋರ್ಸಸ್ ಕೊಟ್ಟಿದ್ದಾನೆ, ಈಕ್ವಿಟಿ ಶೇರ್ಸ್, ರಿಟೈನ್ಡ್ ಅರ್ನಿಂಗ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್. ಅದರ ಅಮೌಂಟ್ ಸೆಪ್ರೇಟಾಗಿ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ಸ್ಗೆ 5 lakhs, ರಿಟೈನ್ಡ್ ಅರ್ನಿಂಗ್ಸ್ 2 lakhs, ಪ್ರಿಫರೆನ್ಸ್ ಶೇರ್ಸ್ 2 lakhs, ಹಾಗೆ ಡಿಬೆಂಚರ್ಸ್ 1 lakhs. ಸೊ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿದ್ದಾನೆ. ಬಿಫೋರ್ ಟ್ಯಾಕ್ಸ್ ಕಾಸ್ಟ್ 19% ಫಾರ್ ಈಕ್ವಿಟಿ ಶೇರ್ಸ್, 18% ಫಾರ್ ರಿಟೈನ್ಡ್ ಅರ್ನಿಂಗ್ಸ್, 15% ಫಾರ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ಗೆ 12%. ಆಫ್ಟರ್ ದಟ್ ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಕೊಟ್ಟಿದ್ದಾನೆ. ಸೊ ಬಿಫೋರ್ ಟ್ಯಾಕ್ಸ್ ರೇಟ್ ಕಾಸ್ಟ್ ಕೊಟ್ಬಿಟ್ಟು ಟ್ಯಾಕ್ಸ್ ರೇಟನ್ನು ಕೊಟ್ಟಾಗ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಆಫ್ಟರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡಿ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ, ಇಲ್ಲಿ ಫಸ್ಟ್ ಯು ಹ್ಯಾವ್ ಟು ಮೇಕ್ ಕಾಲಮ್ಸ್. ಸೊ ಬಿಫೋರ್ ದಟ್ ಯು ಹ್ಯಾವ್ ಟು ಮೇಕ್ ನೋಟ್ಸನ್ನು ಫಸ್ಟ್ ಮಾಡಿಕೊಂಡ್ರೆ ಬೆಟರ್, ಅದರ್ವೈಸ್ ನೆಕ್ಸ್ಟ್ ಮಾಡಿದರೂ ತೊಂದರೆ ಇಲ್ಲ. ಸೊ ಅಲ್ಲಿ ಫಸ್ಟ್ ನೀವು ಮಾಡಿ ಕಂಪ್ಯೂಟೇಷನ್ ಫಸ್ಟ್ ಟೇಬಲ್ ಲೈನ್ಸ್ ಹಾಕ್ಕೊಳ್ಳಿ. ಕಂಪ್ಯೂಟೇಷನ್ ಆಫ್ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಮೇಕ್ 5 columns. ಸೊ ಈ ಥರ 5 columns ಹಾಕಿ ಲೈನ್ಸ್ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ ಅಂತ ನೀವು ಹಾಕದಿರಬೇಡಿ. ಸೊ 5 columnsಲ್ಲಿ ಫಸ್ಟ್ ಕಾಲಮ್ ಸೇಮ್ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾನೆ, ಸೋರ್ಸಸ್ ಆಫ್ ಕ್ಯಾಪಿಟಲ್ ಆರ್ ಟೈಪ್ಸ್ ಆಫ್ ಕ್ಯಾಪಿಟಲ್, ಸೋರ್ಸಸ್ ಅಂತ ಕೊಟ್ಟಿದ್ದಾನಲ್ಲ, ಸೊ ಅದನ್ನ ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ ಅದೇ ಥರನೇ ಅಮೌಂಟ್ ಕಾಲಮ್. ಥರ್ಡ್ ಕಾಲಮ್ ಈಸ್ ಅಮೌಂಟನ್ನು ಏನು ಟೋಟಲ್ ಮಾಡಿದ್ದಾನೆ. ನಾವು ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಇನ್ ಪರ್ಸಂಟೇಜ್. ಸೊ ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಅಂದರೆ ನಾವು ಟೋಟಲ್ ಅಮೌಂಟನ್ನು ಎಲ್ಲ ಸೋರ್ಸಸ್ದು ಅಮೌಂಟ್ನ ಟೋಟಲ್ ಮಾಡಿ ಅದನ್ನು ಪ್ರಪೋರ್ಷನೇಟ್ ಮಾಡಬೇಕು. ಈಚ್ ಸೋರ್ಸಸ್ಸಿಂದ ಡಿವೈಡ್ ಮಾಡಬೇಕು. ಈಗ ಇನ್ ಕೇಸ್ ಈಕ್ವಿಟಿ ಶೇರ್ಸ್ 5 lakh ಅಂದರೆ ಡಿವೈಡೆಡ್ ಬೈ ಟೋಟಲ್ 10 lakh ಇಸ್ ಈಕ್ವಲ್ ಟು 0.5. ಅದನ್ನ ಬೇಕಿದ್ರೆ ಪರ್ಸಂಟೇಜ್ಗೆ ಕನ್ವರ್ಟ್ ಮಾಡಿ ಇಂಟು 100 ಮಾಡಿದ್ರೆ 5% ಬರುತ್ತೆ. ಅದರ್ವೈಸ್ ಡೈರೆಕ್ಟಾಗಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಇಲ್ಲಿ ಪ್ರಾಬ್ಲಮಲ್ಲಿ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. ಸೊ ನಾವು ಆಫ್ಟರ್ ಟ್ಯಾಕ್ಸ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಫ್ಟರ್ ಟ್ಯಾಕ್ಸ್ ಕಾಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಅದರಲ್ಲಿ ಫಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ನೋಟನ್ನು ಬೇಕಾದರೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ನೋಟ್. ನೀವು ಇಲ್ಲಿ ಎಷ್ಟು ಸೋರ್ಸಸ್ ಅಂದರೆ 4 ಸೋರ್ಸಸ್ ಕೊಟ್ಟಿದ್ದಾನೆ ಟೋಟಲ್. ಇಷ್ಟು ಲೈನ್ಸನ್ನು ಬಿಟ್ಟು ನೆಕ್ಸ್ಟ್ ನೋಟ್ ಅಂತ ಮಾಡ್ಕೊಳ್ಳಿ. ನೋಟ್ ಅಂತ ಮಾಡ್ಕೊಂಡಾಗ ಫಸ್ಟ್ ನೋಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಿಟಿ ಶೇರ್ಸ್ಗೆ ಏನು ಮಾಡ್ತೀರಾ, ಯಾವುದನ್ನ ತೊಗೊಳ್ತೀರಾ, ಕೆ ಈಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಬಿಫೋರ್ ಟ್ಯಾಕ್ಸ್ ಕಾಸ್ಟ್ 19%. ಸೊ 19%ಅನ್ನು ಕೊಟ್ಟಿರೋದ್ರಿಂದ ನೀವು ಆ 19% ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 - ಟ್ಯಾಕ್ಸ್ ಅಂತ ಮಾಡಿದಾಗ ನಮಗೆ ಆ ಒಂದು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಸಿಗುತ್ತೆ. ಸೊ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಫಾರ್ ಈಕ್ವಿಟಿ ಶೇರ್ಸ್ ಹೌ ಮಚ್, 19% ಅಂತ ಕೊಟ್ಟಿದ್ದಾನೆ. ಸೊ 19%ಅನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ, 0.19 ಇಂಟು 1 - ಟ್ಯಾಕ್ಸ್. ಟ್ಯಾಕ್ಸ್ ಇಸ್ ಗಿವನ್ ಎಷ್ಟು, 50%. 50% ಮೀನ್ಸ್
ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.50 1 ಮೈನಸ್ 0.50. ಸೊ 0.19 ಇಂಟು 0.50 ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿ. ಅಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬೇಕು ನೀವು. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿದಾಗ ಬರುತ್ತೆ ನೋಡಿ ಅಲ್ಲಿ 19. ಸೊ ಅಲ್ಲಿ ನೋಡಿ 19%. ಸಿಂಪ್ಲಿಫೈ ಮಾಡಬೇಕು. 19 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು? 0.19. ಓಕೆ. ಸೊ 0.19 ಇಂಟು 1 ಮೈನಸ್ 0.50 ಅಂದರೆ ಎಷ್ಟು? 0.50 ಇಂಟು 0.50 0.095 ಆನ್ಸರ್ ಬಂತು. ಸೊ 0.095. ಈಗ ಅದನ್ನು ಇಂಟು 100 ಮಾಡಿ, ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ, ಆಗ 9.5% ಬರುತ್ತೆ. ಸೊ 9.5% ಇಲ್ಲಿ ತೊಗೊಂಡಿದ್ದೀರಾ. ಸೊ 9.5%ಅನ್ನು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಫಾರ್ ಈಕ್ವಿಟಿ ಶೇರ್ಸ್ಗೆ 9.5% ಬಂತು. ಹಾಗೆ ರಿಟೈನ್ಡ್ ಅರ್ನಿಂಗ್ಸ್. ಸೊ ರಿಟೈನ್ಡ್ ಅರ್ನಿಂಗ್ಸ್ಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ KR ಅಂದರೆ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಸೇಮ್ ಲೈಕ್ ದಟ್. ಇದೇ ಥರನೇ ಮಾಡಿ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಈಸ್ ಗಿವನ್ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಎಷ್ಟು? 18%. 18% ಮೀನ್ಸ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ 0.18 ಇಂಟು 1 ಮೈನಸ್ ಟ್ಯಾಕ್ಸ್ 1 ಮೈನಸ್ 0.50 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 9% ಬರುತ್ತೆ. ಸೊ ನೆಕ್ಸ್ಟ್ 9%ಅನ್ನು ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಪ್ರಿಫರೆನ್ಸ್ ಶೇರ್ಸ್ ಬಿಫೋರ್ ಟ್ಯಾಕ್ಸ್ ಎಷ್ಟು? 15%. 15% ತೊಗೊಂಡಾಗ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ KP ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಸೊ 15% ಮೀನ್ಸ್ 0.15 ಇಂಟು 1 ಮೈನಸ್ 0.50 ಟ್ಯಾಕ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 7.5% ಬರುತ್ತೆ. ಸೊ ಇಲ್ಲಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾನೆ? ಡಿಬೆಂಚರ್ಸ್ ಕ್ವೆಶ್ಚನಲ್ಲಿ 12% ಕೊಟ್ಟಿದ್ದಾನೆ. ಸೊ 12% ಕೊಟ್ಟಾಗ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡಿಬೆಂಚರ್ಸ್ KD ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಹೌ ಮಚ್? 12%. 12% ಇಂಟು 1 ಮೈನಸ್ 50% ಟ್ಯಾಕ್ಸ್. ಸಿಂಪ್ಲಿಫೈ ಮಾಡಿ. 12% ಅಂದರೆ 0.12 ಇಂಟು 1 ಮೈನಸ್ ಟ್ಯಾಕ್ಸ್ 0.50. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.06. ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ 6% ಬರುತ್ತೆ. ಸೊ 6%ಅನ್ನು ಇಲ್ಲಿ ತಗೊಳ್ಳಿ. ಇದು ಏನು? ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಇನ್ ಪರ್ಸೆಂಟೇಜ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಕಾಸ್ಟ್. ಸೊ ಇದನ್ನು ನಾವು ಪರ್ಸೆಂಟೇಜ್ ಅಂತ ಇಲ್ಲಿ ಬರ್ಕೊಂಡ್ಮೇಲೆ ಇಲ್ಲಿ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಕೂಡ. ಸೊ ಈಗ ನೆಕ್ಸ್ಟ್ ಲಾಸ್ಟ್ ನಮಗೆ ಫೈನಲ್ ಅಲ್ಟಿಮೇಟ್ ಆಗಿ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? WACC ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು? ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಎಷ್ಟು ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್? ನಾವು ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಎಲ್ಲ ಸೋರ್ಸಸ್ದು ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನಾವು ಫಸ್ಟ್ ಈಕ್ವಿಟಿ ಶೇರ್ಸ್ದಾಯಿತು. ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 2 lakh ಡಿವೈಡೆಡ್ ಬೈ 10 lakh 0.2. ಹಾಗೆ ಪ್ರಿಫರೆನ್ಸ್ ಶೇರ್ಸ್ 2 lakh ಡಿವೈಡೆಡ್ ಬೈ 10 lakh ಸೇಮ್ 0.2. ಡಿಬೆಂಚರ್ಸ್ 1 lakh ಡಿವೈಡೆಡ್ ಬೈ 10 lakh ಇಸ್ ಈಕ್ವಲ್ ಟು 0.1. ಟೋಟಲ್ ಈಸ್ 1%. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನ ಬೇಕಾದರೆ ನೀವು ಎಲ್ಲ ಕ್ಯಾಲ್ಕುಲೇಷನ್ಸನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು. ಹಾಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಬರ್ಕೊಂಡಿದ್ದೀರಾ. ಆಮೇಲೆ WACC ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ 0.5 ಇಂಟು 9.5 ಇಸ್ ಈಕ್ವಲ್ ಟು 4.75% ಬರುತ್ತೆ. ಅಲ್ಲಿ ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ. 0.5 ಇಂಟು 9.5 ಇಸ್ ಈಕ್ವಲ್ ಟು 4.75%. ಸೊ ಅದೇ ರೀತಿ ಎಲ್ಲನ ಕ್ಯಾಲ್ಕುಲೇಟ್ ಮಾಡಿ. 0.2 ಇಂಟು 9 1.8, 0.2 ಇಂಟು 7.5 ಇಸ್ ಈಕ್ವಲ್ ಟು 1.5. ಇಲ್ಲಿ ನಾನು ಪರ್ಸೆಂಟೇಜ್ ಅಂತೇಳಿ ಬರೆದಿಲ್ಲ, ಅದಕ್ಕೆ ಇಲ್ಲಿ ಪರ್ಸೆಂಟೇಜನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. 0.1 ಇಂಟು 6 0.6%. ಸೊ ಟೋಟಲ್ ಮಾಡಿದಾಗ 8.65%. ಸೊ ದಿಸ್ ಈಸ್ ಕಾಲ್ಡ್ ಆಸ್ WACC. ಸೊ ಈಗ ಫೈನಲ್ ಆದಮೇಲೆ ಇಲ್ಲಿ ಬರೀರಿ. ದೇರ್ಫೋರ್ WACC ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 8.65%. ವೆರಿ ಸಿಂಪಲ್.
ಇದನ್ನು ನೀವು ವರ್ಕೌಟ್ ಮಾಡಿ ಕ್ವೆಶ್ಚನ್ ಪೇಪರ್ ಇಟ್ಕೊಂಡು ಸಿಮಿಲರ್ ಪ್ರಾಬ್ಲಮ್ಸು ತುಂಬ ಕ್ವೆಶ್ಚನ್ ಪೇಪರ್ಸಲ್ಲಿ ಕೊಟ್ಟಿದ್ದಾನೆ. ಹಾಗೆ ಅದನ್ನ ವರ್ಕೌಟ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟು. ಇದಾದಮೇಲೆ ಸಿಮಿಲರ್ ಪ್ರಾಬ್ಲಮ್ ಇನ್ನೊಂದು ಕೊಟ್ಟಿದ್ದಾನೆ. ಇನ್ನೊಂದು ಕ್ವೆಶ್ಚನ್ ಪೇಪರ್ ತೆಗೀರಿ. ಕ್ವೆಶ್ಚನ್ ಪೇಪರ್ 2010 ಕ್ವೆಶ್ಚನ್ ಪೇಪರ್ 2010ನ ಅನ್ನ ಒಂದ್ಸಲ ತೆಗೀರಿ. 2010 ಕ್ವೆಶ್ಚನ್ ಪೇಪರ್, ಅದರಲ್ಲಿ ಪೇಜ್ ನಂಬರ್ 91. 2010 ಕ್ವೆಶ್ಚನ್ ಪೇಪರ್ ಪೇಜ್ ನಂಬರ್ 91. ಸಿಮಿಲರ್ ಪ್ರಾಬ್ಲಮ್ ಈಗೇನು ನಾನು ಮಾಡಿಸಿದ್ದೀನಿ ಅದೇ ಥರನೇ, ಬಟ್ ಅದರಲ್ಲಿ ಅಮೌಂಟ್ ಮತ್ತು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ರೇಟ್ ಚೇಂಜ್ ಕೊಟ್ಟಿದ್ದಾನೆ. ಸೊ ದಿ ಫಾಲೋಯಿಂಗ್ ಇಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಫರ್ಮ್. ಸೋರ್ಸಸ್ ಈಕ್ವಿಟಿ ಶೇರ್ಸ್, ರಿಟೇನ್ ಅರ್ನಿಂಗ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್. ಅಮೌಂಟ್ ಎಲ್ಲದಕ್ಕೂ ಸಪ್ರೇಟ್ 5 lakh, 3 lakh, 2 lakh, 5 lakh ಅಂತ ಕೊಟ್ಟಿದ್ದಾನೆ. ಹಾಗೆ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ 18%, 17%, 14% ಆ್ಯಂಡ್ 13%. ನೆಕ್ಸ್ಟ್ ದಿ ಟ್ಯಾಕ್ಸ್ ರೇಟ್ ಈಸ್ 50%. ಕ್ಯಾಲ್ಕುಲೇಟ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದಿ ಫರ್ಮ್ ಅಂತ ಕೇಳಿದ್ದಾನೆ. ಸೊ ಈಗ ನಾವು ಏನು ಮಾಡಬೇಕು, ಅದೇ ರೀತಿಯೇ ಕ್ಯಾಲ್ಕುಲೇಟ್ ಮಾಡ್ತೀರಾ, ಏನಿಲ್ಲ, ಸಿಂಪಲ್. ಅಲ್ಲೇನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ಕೂಡ ನಾನು ನೋಟನ್ನು ಬೇಕಾದರೆ ಫಸ್ಟ್ ಮಾಡಿ ಅಥವಾ ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮಾಡಿ ಕಂಪ್ಯೂಟೇಷನ್ ಆಫ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಮೇಕ್ ಸೇಮ್ 5 columns. ಫಸ್ಟ್ ಸೋರ್ಸಸ್ ಆಫ್ ಕ್ಯಾಪಿಟಲ್, ಅಮೌಂಟ್, ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಕ್ವೆಶ್ಚನಲ್ಲಿ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ, ನಾವಿಲ್ಲಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಮಾಡಬೇಕು. ಯಾಕೆಂದರೆ ಟ್ಯಾಕ್ಸ್ ರೇಟ್ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಸೊ WACC ಲಾಸ್ಟ್. ಫಸ್ಟ್ ಎಲ್ಲ ಸೋರ್ಸಸನ್ನು ಬರ್ಕೊಳ್ಳಿ. ಅಮೌಂಟ್ ಕೊಟ್ಟಿದ್ದಾನೆ ಅದೇ ರೀತಿ ಬರ್ಕೊಳ್ಳಿ. ಟೋಟಲ್ ಈಸ್ 15 lakhs. ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್. ಪ್ರಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಅಂದ್ರೇನು, ಆಲ್ರೆಡಿ ನಾನು ಹೇಳಿದ ಹಾಗೆ ಈಚ್ ಇಂಡಿವಿಜುವಲ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಆಫ್ ಆಲ್ ದೀಸ್ 4 sources. ಎಷ್ಟು? 5 lakh ಡಿವೈಡೆಡ್ ಬೈ 15 lakh ಇಸ್ ಈಕ್ವಲ್ ಟು 33.33%. ಸೊ ಇದನ್ನು ನಾವು 100ಗೆ ಕನ್ವರ್ಟ್ ಮಾಡಿರೋದ್ರಿಂದ, ಕನ್ವರ್ಟ್ ಮಾಡದೇ ಇದ್ದರೆ 5 lakh ಡಿವೈಡೆಡ್ ಬೈ 15 lakh ಮಾಡಿದ್ರೆ ಎಷ್ಟು ಬರುತ್ತೆ? 0.333% ಬರುತ್ತೆ. ಸೊ ಹಾಗೇ ನೀವು ಡೈರೆಕ್ಟಾಗಿ ಬೇಕಿದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ. ಇಂಟು 100 ಮಾಡಿದಾಗ 33.33 ಬರುತ್ತೆ. ಆಮೇಲೆ ಇಲ್ಲಿ WACC ಮಾಡಿದಾಗ ಡಿವೈಡ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಇಂಟು ಮಾಡಿದರೆ ಇಲ್ಲಿ ಡಿವೈಡ್ ಮಾಡಿದ್ರೆ ಆಯಿತು 100ಗೆ ಅಷ್ಟೇ. ಸೊ ಲೈಕ್ ರಿಟೇನ್ಡ್ ಅರ್ನಿಂಗ್ಸ್ ಕೂಡ 3 lakh ಡಿವೈಡೆಡ್ ಬೈ 15 lakh 20%. ಪ್ರಿಫರೆನ್ಸ್ ಶೇರ್ಸ್ 2 lakh ಡಿವೈಡೆಡ್ ಬೈ 15 lakh 13.33%. ಡಿಬೆಂಚರ್ಸ್ ಆಲ್ಸೋ ಸೇಮ್ ವ್ಯಾಲ್ಯೂ 5 lakh ಡಿವೈಡೆಡ್ ಬೈ 15 lakh ಮೀನ್ಸ್ 33.333 ಸಮಥಿಂಗ್. ಸೊ ಆಗ ನಾವು ಇಲ್ಲಿ ಸೇಮ್ ಎರಡಕ್ಕೂ ಒಂದೇ ವ್ಯಾಲ್ಯೂ ಬರೆದ್ರೆ ಇಲ್ಲಿ ರೌಂಡ್ ಆಫ್ ಆಗಲ್ಲ. ಆಗ ನಾವೇನು ಮಾಡ್ತೀವಿ, 33ನ 34 ಅಂತ ಮಾಡ್ಕೊಳ್ಳಿ. ಆಗ ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ 100%. ಸೊ ನೆಕ್ಸ್ಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಏನು ಕೊಟ್ಟಿದ್ದಾನೆ? ಫಾರ್ ಈಕ್ವಿಟಿ ಶೇರ್ಸ್ 18% ಕೊಟ್ಟಿದ್ದಾನೆ. ಟ್ಯಾಕ್ಸ್ ರೇಟು 50%. ಹಿಂದೆ ನಾವು ಏನು ಮಾಡಿದ್ದೀವಿ ಅದೇ ಥರನೇ ಮಾಡಿ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇದೇನು ನೋಟನ್ನು ಮಾಡಿ. ಸೊ ನೋಟಲ್ಲಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ KE ಈಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 minus ಟ್ಯಾಕ್ಸ್. ಸೊ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಆಲ್ರೆಡಿ ಗಿವನ್ ಇನ್ ದಿ ಪ್ರಾಬ್ಲಮ್. ಹೌ ಮಚ್? 18%. 18% ಅಂದರೆ ನಾವೀಗ ಏನು ಮಾಡ್ತೀವಿ, 18%ನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.18 ಇಂಟು 1 minus ಟ್ಯಾಕ್ಸ್ 50% ಅಂದರೆ 0.50. 50/100 ಅಂದರೆ 0.50. ಸೊ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ 0.09% ಬರುತ್ತೆ. ಆಗ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ 9%. ಸೊ 9%ನ್ನು ಇಲ್ಲಿ ತಗೊಳ್ಳಿ. ನೆಕ್ಸ್ಟು ರಿಟೇನ್ಡ್ ಅರ್ನಿಂಗ್ಸ್. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ರಿಟೇನ್ಡ್ ಅರ್ನಿಂಗ್ಸ್ KR ಇಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇಂಟು 1 minus ಟ್ಯಾಕ್ಸ್. ಸೊ ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಎಷ್ಟು ರಿಟೇನ್ಡ್ ಅರ್ನಿಂಗ್ಸ್ದು? 17%. ಸೊ 17%ನ್ನು ಸಿಂಪ್ಲಿಫೈ ಮಾಡಿದಾಗ 0.17 ಇಂಟು 1 minus 0.50. ಸಿಂಪ್ಲಿ ಇದು ಕ್ಯಾಲ್ಕುಲೇಟ್ ಮಾಡಿದಾಗ 0.085. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ 8.5%. ಸೊ
5% ಇಲ್ಲಿ ತಗೊಳ್ತೀರಾ. ಹಾಗೆ ನೆಕ್ಸ್ಟ್ ಯಾವುದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ KP cost of preference shares is equal to before tax cost into 1 minus tax. So before tax cost is 14%. 14% and simplify ಮಾಡಿದ್ರೆ 0.14 into 1 minus tax 0.50. ಕ್ಯಾಲ್ಕುಲೇಟ್ ಮಾಡಿದಾಗ 0.07 ಅಂದರೆ 7%. ಸೊ 7% ಅನ್ನು ಇಲ್ಲಿ ತಗೊಳ್ಳಿ. ಸೊ ನೆಕ್ಸ್ಟ್ ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾನೆ 13%. ಸೊ 13%ಅನ್ನು ಕ್ಯಾಲ್ಕುಲೇಟ್ ಮಾಡಿ. ಈಗ ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ದೀನಿ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡಿಬೆಂಚರ್ಸ್ ಟ್ಯಾಕ್ಸ್ ರೇಟ್ 50%. KD ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ ಇನ್ ಪರ್ಸೆಂಟೇಜ್ ಇಂಟು 1 ಮೈನಸ್ ಟ್ಯಾಕ್ಸ್. ಎಷ್ಟು ಬಿಫೋರ್ ಟ್ಯಾಕ್ಸ್ ಕಾಸ್ಟ್ 13%. ಸಿಂಪ್ಲಿಫೈ ಮಾಡಿದಾಗ 0.13 ಇಂಟು 1 ಮೈನಸ್ 0.50. ಕ್ಯಾಲ್ಕುಲೇಟ್ ಮಾಡಿದಾಗ 0.065%. ದಟ್ ಮೀನ್ಸ್ 6.5%. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಸೊ ಅದಾದಮೇಲೆ WACCನ ಕ್ಯಾಲ್ಕುಲೇಟ್ ಮಾಡಿ. ಲಾಸ್ಟ್ ಕಾಲಮ್ WACCನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪ್ರೊಪೋರ್ಷನ್ ಆಫ್ ಟೋಟಲ್ ಅಮೌಂಟ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಸೊ 33.33 ಇಂಟು 9 ಮಾಡಿದಾಗ ನಮಗೆ 299 ಏನೋ ಬರುತ್ತೆ. ಅಲ್ಲಿ ನೋಡಿ 33.33 ಇಂಟು 9% ಮಾಡಿದ್ರೆ ನಮಗೆ 299.97. ಸೊ ಈ ವ್ಯಾಲ್ಯೂನ ನಾವು ಈಗ ಅಲ್ಲಿ 100ಗೆ ನಾವು ಮಾಡಿರೋದ್ರಿಂದ ಇಲ್ಲಿ 100ಗೆ ಕನ್ವರ್ಟ್ ಮಾಡಿದರೆ ಡೈರೆಕ್ಟ್ ವ್ಯಾಲ್ಯೂ ತೊಗೊಂಡಿದ್ರೆ ನಮಗೆ 2.99 ಬರ್ತಿತ್ತು. ಸೊ ಈಗ ಇಲ್ಲಿ 33 ಅಂತ ಇಲ್ಲಿ ಕನ್ವರ್ಟ್ ಮಾಡಿದ್ದಕ್ಕೆ ಇಲ್ಲಿಗ ಡಿವೈಡ್ ಮಾಡಿ. ಸೊ ಡಿವೈಡೆಡ್ ಬೈ 100 ಅದೆಷ್ಟು ಬರುತ್ತೆ? 2.9997 ಬರುತ್ತೆ. 2.99. ಸೊ ಇದು ರೌಂಡ್ ಆಫ್ ಮಾಡಿದಾಗ ಆಲ್ಮೋಸ್ಟ್ 3 ಅಂತ ತಗೋಬಹುದು, ಬಟ್ ಇಲ್ಲಿ ಪಾಯಿಂಟ್ಸ್ ಇರಲಿ. ಸೊ ಅದನ್ನು ತಗೊಳ್ಳಿ 2.99. ಹಾಗೆ ನೆಕ್ಸ್ಟ್ ಸೆಕೆಂಡ್ ಒನ್ ರಿಟೈನ್ಡ್ ಅರ್ನಿಂಗ್ಸ್ 20% ಇಂಟು 8.50 1.7 ಬರುತ್ತೆ. ಬಂದಿರೋ ವ್ಯಾಲ್ಯೂನ ಡಿವೈಡ್ ಬೈ 100 ಅಂತ ಮಾಡ್ಕೊಳ್ಳಿ. 13.33% ಇಂಟು 7% is equal to 0.93. 33.34 into 6.5% is equal to 2.17. So total of these is 7.79. So therefore weighted average cost of capital is equal to 7.79%. ಸೊ ಸಿಮಿಲರ್ ಪ್ರಾಬ್ಲಮ್ ಹಿಂದೆ ಮಾಡಿರೋ ಥರನೇ ಮತ್ತೆ ಇನ್ನೊಂದ್ಸಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ಈಸಿಯಾಗಿ ಅರ್ಥ ಆಗಲಿ ಅಂತ. ಇದನ್ನು ಮತ್ತೆ ನೀವು ವರ್ಕೌಟ್ ಮಾಡಿ ಬರೀ ವಿಡಿಯೋ ನೋಡಿಬಿಟ್ಟು ಹಾಗೆ ಇಡಬೇಡಿ. ಅದನ್ನು ಬರ್ಕೊಂಡು ಕ್ವೆಶ್ಚನ್ ಪೇಪರ್ ನೋಡಿ ಕ್ವೆಶ್ಚನ್ಸ್ ಬರ್ಕೊಂಡು ಸಾಲ್ವ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಮತ್ತೆ ವಿಡಿಯೋನ ಇನ್ನೊಂದ್ಸಲ ರೆಫರ್ ಮಾಡಿ. ಓಕೆ, ನೆಕ್ಸ್ಟ್ ಈಸ್ 2014 ಕ್ವೆಶ್ಚನ್ ಪೇಪರ್ ತೆಗೀರಿ. 2014 ಕ್ವೆಶ್ಚನ್ ಪೇಪರ್. 2014 ಕ್ವೆಶ್ಚನ್ ಪೇಪರಲ್ಲಿ ಸಾರಿ 2009 ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಪೇಪರ್ ಪೇಜ್ ನಂಬರ್ 94. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಹೇಳಿದೆ ಕ್ಯಾಲ್ಕುಲೇಷನ್ ಆಫ್ WACC ಇಸ್ ಬೇಸ್ಡ್ ಆನ್ ಬೋತ್ ಮಾರ್ಕೆಟ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಆ್ಯಸ್ ವೆಯ್ಟ್ಸ್ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ವೆಯ್ಟ್ಸ್ ಅಂತ ಹೇಳಿದ್ದೆ. ಸೊ ಈಗ ಪ್ರಾಬ್ಲಮಲ್ಲಿ ಕೂಡ ಇದೇ ರೀತಿ ಕೊಟ್ಟಿದ್ದಾನೆ. ಅಲ್ಲಿ ನೋಡಿ, ಎ ಕಂಪನಿ ಹ್ಯಾಸ್ ಆನ್ ಇಟ್ಸ್ ಬುಕ್ಸ್ ದಿ ಫಾಲೋಯಿಂಗ್ ಅಮೌಂಟ್ಸ್ ಆ್ಯಂಡ್ ಸ್ಪೆಸಿಫಿಕ್ ಕಾಸ್ಟ್ಸ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಮಾಡಿನೇ ಕೊಟ್ಟಿದ್ದಾನೆ. ಆಫ್ ಈಚ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಹಾಗೆ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಟೈಪ್ಸ್ ಆಫ್ ಕ್ಯಾಪಿಟಲ್, ಟೈಪ್ಸ್ ಆರ್ ಸೋರ್ಸಸ್ ಆಫ್ ಕ್ಯಾಪಿಟಲ್, ಡೆಟ್, ಪ್ರಿಫರೆನ್ಸ್, ಈಕ್ವಿಟಿ ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್. ಬುಕ್ ವ್ಯಾಲ್ಯೂ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಬುಕ್ ವ್ಯಾಲ್ಯೂ 4 lakh ಫಾರ್ ಡೆಟ್, ಪ್ರಿಫರೆನ್ಸ್ ಶೇರ್ಸ್ಗೆ 1 lakh, ಫಾರ್ ಈಕ್ವಿಟಿ 6 lakh, ಫಾರ್ ರಿಟೈನ್ಡ್ ಅರ್ನಿಂಗ್ಸ್ 2 lakh, ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಫಾರ್ ಡೆಟ್ 3,80,000, ಫಾರ್ ಪ್ರಿಫರೆನ್ಸ್ ಶೇರ್ಸ್ 1,10,000, ಈಕ್ವಿಟಿ ಶೇರ್ಸ್ 12 lakhs. ಫಾರ್ ರಿಟೈನ್ಡ್ ಅರ್ನಿಂಗ್ಸ್ nil, there will be no market value. Okay, and specific cost for debt it is 5%, for preference shares 8%, equity shares 13%. There will be no market value for retained earnings, so there will be no specific cost. But
ಇಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ಗೆ ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ ಕಾಸ್ಟ್ ಏನು ನೋಡಿ ಇಲ್ಲಿ ಈ ಥರ ಕೊಟ್ಟಿದ್ದಾನೆ, ಎರಡಕ್ಕೂ ಒಂದೇ ಅಂತ 6 ಲ್ಯಾಕ್ ಮತ್ತು 2 ಲ್ಯಾಕನ್ನು ಈ ಥರ ಒಂದು ಬ್ರ್ಯಾಕೆಟ್ ಮಾಡಿ ದ ಮೀನ್ಸ್ ಇಲ್ಲೇನು 13% ಫಾರ್ ಬೋತ್ ಈಕ್ವಿಟಿ ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್. ಓಕೆ, ಟೋಟಲನ್ನು ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾನೆ, 13 lakh ಆ್ಯಂಡ್ 16 lakh 90,000. ಸೊ ಆಫ್ಟರ್ ದಟ್ determine the weighted average cost of capital using book value as weights, market value as weights ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಏನು ಮಾಡಿದ್ದೀರಾ ಅದೇ ಥರ ಅಲ್ಲಿ ಬಿಫೋರ್ ಟ್ಯಾಕ್ಸನ್ನು ಆಫ್ಟರ್ ಟ್ಯಾಕ್ಸ್ಗೆ ಕನ್ವರ್ಟ್ ಮಾಡಿದ್ದೀರಾ, ಬಟ್ ಇಲ್ಲಿ ಟ್ಯಾಕ್ಸನ್ನು ಆಫ್ಟರ್ ಟ್ಯಾಕ್ಸ್ ಅಂತ ಕನ್ವರ್ಟ್ ಮಾಡಿನೇ ಕೊಟ್ಟಿರೋದ್ರಿಂದ ಅದೊಂದು ಇಲ್ಲ, ಬಟ್ ನೀವು ಎರಡು ಕ್ಯಾಲ್ಕುಲೇಷನ್ಸನ್ನು ಮಾಡ್ತೀರಾ ಅಥವಾ ಎರಡು ಸ್ಟೇಟ್ಮೆಂಟನ್ನು ಮಾಡ್ತೀರಾ, ಒಂದು ಬುಕ್ ವ್ಯಾಲ್ಯೂಗೆ ಇನ್ನೊಂದು ಮಾರ್ಕೆಟ್ ವ್ಯಾಲ್ಯೂಗೆ. ಸೊ ಮಾಡಿ ಅಲ್ಲಿ ಫಸ್ಟ್ ಅಂತ ಕ್ವೆಶ್ಚನ್ ಪೇಪರ್ದು ಸೇಮ್ ಅಲ್ಲೇ ಅದಕ್ಕೆ ಸೊಲ್ಯೂಷನ್ ಮಾಡಿದ್ದೀನಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬ್ರ್ಯಾಕೆಟಲ್ಲಿ ಯೂಸಿಂಗ್ ಬುಕ್ ವ್ಯಾಲ್ಯೂ ಆ್ಯಸ್ ವೇಟ್ಸ್ ಅಂತ ಬರ್ಕೊಳ್ಳಿ. ಮೇಕ್ ಸೇಮ್ ಆ್ಯಸ್ ಪ್ರೀವಿಯಸ್ ಒನ್ 5 ಕಾಲಮ್ಸ್. ಫಸ್ಟ್ ಕಾಲಮ್ ಸೋರ್ಸಸ್ ಆಫ್ ಕ್ಯಾಪಿಟಲ್, ಸೆಕೆಂಡ್ ಕಾಲಮ್ ಅಮೌಂಟ್, ರೈಟ್ ಇನ್ ಬ್ರ್ಯಾಕೆಟ್ ಬುಕ್ ವ್ಯಾಲ್ಯೂ ಇಲ್ಲಿ ಬರೆದಿದ್ದೀರಾ, ಇದರ ಮತ್ತೊಮ್ಮೆ ಇಲ್ಲಿ ಬರ್ಕೊಳ್ಳಿ. ರೈಟ್ ಇನ್ ಬ್ರ್ಯಾಕೆಟ್ ರುಪೀಸ್, ಪ್ರೊಪೋರ್ಷನ್ ಟು ಟೋಟಲ್ ಅಮೌಂಟ್ ಇನ್ ಪರ್ಸೆಂಟೇಜ್. ಪ್ರೊಪೋರ್ಷನ್ ಟು ಟೋಟಲ್ ಅಮೌಂಟ್ ಇನ್ ಪರ್ಸೆಂಟೇಜ್ ಅಂದರೆ ಆಲ್ರೆಡಿ ಹಿಂದೆ ಮಾಡಿರೋ ಹಾಗೆ ಎಲ್ಲ ಸೋರ್ಸಸ್ದು ಟೋಟಲ್ ಅಮೌಂಟ್ ಮತ್ತು ಇಂಡಿವಿಜುವಲ್ ಸೋರ್ಸಸ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಅಂತ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಕಾಸ್ಟ್ ಇಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್ 5%, 8%, 13% and 13% ಅಂತ WACC you have to calculate by using these two columns. So first debt is 4 lakh and preference 1 lakh, equity 6 lakh and retained earnings 2 lakh for book value. So total is 13 lakh. ಈಗ ಪ್ರಪೋರ್ಷನ್ ಟು ಟೋಟಲ್ ಅಮೌಂಟ್ ಇನ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ 4 lakh divided by 13 lakh 0.31%, 1 lakh divided by 13 lakh 0.08%, 6 lakh divided by 13 lakh 0.46%, 2 lakh divided by 13 lakh 0.15. Total is 1%. Specific cost is given ಎಷ್ಟು 1%, sorry 5%, 8% and 13%. ಸೊ ಅದನ್ನು ಕ್ವೆಶ್ಚನನ್ನು ಒಂದ್ಸಲ ರೆಫರ್ ಮಾಡಿ. ಕ್ವೆಶ್ಚನಲ್ಲಿ ಕೊಟ್ಟಿದ್ದಾನೆ ನೋಡಿ 5%, 8%, 13% ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್ಗೆ ಕೂಡ ಅಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಮತ್ತು ಈಕ್ವಿಟಿ ಮತ್ತು ರಿಟೈನ್ಡ್ ಅರ್ನಿಂಗ್ಸ್ಗೆ ಒಂದೇ 13% ಅಂತಲೇ ತಗೊಳ್ಬೇಕು. ಸೊ ಅದರಿಂದ ಹಾಗೇ ತೊಗೊಂಡಿದ್ದೀವಿ. ಆ್ಯಂಡ್ WACC ಸೇಮ್ ಆ್ಯಸ್ ಪ್ರೀವಿಯಸ್ ಒನ್ 0.31 ಇಂಟು 5%, ಸ್ಪೆಸಿಫಿಕ್ ಕಾಸ್ಟ್ 1.55%, ಹಾಗೆ 0.08 ಇಂಟು 8%, 0.64, 0.46 ಇಂಟು 13%, 5.98%, 0.15 into 13% is equal to 1.95%. So total is 10.12%. Therefore, weighted average cost of capital using book value as weights is equal to 10.12%. So ಈ ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಈಗ ಸೆಕೆಂಡ್ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ವೇಟ್ಸ್. ಇಲ್ಲಿ ಬುಕ್ ವ್ಯಾಲ್ಯೂ ಆ್ಯಸ್ ವೇಟ್ಸ್ ಅಂತ ತೊಗೊಂಡಿದ್ದೀವಿ, ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ವೇಟ್ಸ್ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಸಪ್ರೇಟಾಗಿ ಫಸ್ಟ್ ಬುಕ್ ವ್ಯಾಲ್ಯೂನ ತೊಗೊಂಡು ಮಾಡಿ, ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂನ ತೊಗೊಂಡು ಮಾಡಿ, ಅಷ್ಟೇ, ಇನ್ನೇನಲ್ಲಿ ಡಿಫ್ರೆನ್ಸಸ್ ಇಲ್ಲ. ಸೊ ಸೋರ್ಸಸ್ ಆಫ್ ಕ್ಯಾಪಿಟಲ್ ಸೇಮ್ ಇದೇ ಥರನೇ ಮೇಕ್ 5 ಕಾಲಮ್ಸ್. ಡೆಟ್, ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಶೇರ್ಸ್, ರಿಟೈನ್ಡ್ ಅರ್ನಿಂಗ್ಸ್. ಅಮೌಂಟ್ ಫಾರ್ 3 ಇಟ್ ಈಸ್ ಗಿವನ್. ಫಾರ್ ರಿಟೈನ್ಡ್ ಅರ್ನಿಂಗ್ಸ್ ದೇರ್ ವಿಲ್ ಬಿ ನಥಿಂಗ್. ಸೊ ಇದನ್ನ ಬರ್ಕೊಳ್ಳೋದಿದ್ರೂ ಆಗುತ್ತೆ, ನಾನು ಬರೆದಿದ್ದೀನಿ, ಸುಮ್ಮನೆ ಎಲ್ಲ ನಿಲ್ಲ ಅಂತ ಹಾಕ್ಕೊಂಡಿದ್ದೀನಿ. ಅದರ್ವೈಸ್ ಯು ಹ್ಯಾವ್ ಟು ಸ್ಕಿಪ್ ಇಟ್. ಇದನ್ನ ಬೇಕಾದರೆ ತೆಗೆದಾಕಿ, ಬೇಕಾಗಿಲ್ಲ. ಇಲ್ಲಿ ನಮಗೆ ಅಮೌಂಟ್ ಕೊಡದೇ ಇರೋದ್ರಿಂದ ಬರೆಯದೇ ಇದ್ರೂ ಆಗುತ್ತೆ. ಸೊ ಪ್ರಪೋರ್ಷನ್ ಟು ಟೋಟಲ್ ಅಮೌಂಟ್. ಸೊ ಇದರ 3 ವ್ಯಾಲ್ಯೂದು ಟೋಟಲ್ 16,90,000. ಪ್ರಪೋರ್ಷನ್ ಟು ಟೋಟಲ್ ಅಮೌಂಟ್ ಅಂದಾಗ ಈಚ್ ಇಂಡಿವಿಜುವಲ್ ಸೋರ್ಸಸ್ 3,80,000 ಡಿವೈಡೆಡ್ ಬೈ 19 lakh 6,90,000 ಆಗ 0.22%. ಹಾಗೆ 1,10,000 ಡಿವೈಡೆಡ್ ಬೈ 16,90,000 0.07. 12 lakh divided by 16 lakh 90,000 0.71. Total is 1%. Specific cost ಎಷ್ಟು 5%, 8%, 13%. WACC ಸೇಮ್ ಇದೇ ಥರನೇ ಕ್ಯಾಲ್ಕುಲೇಟ್ ಮಾಡಿ 0.22 ಇಂಟು 5, 0.07 ಇಂಟು 8, 0.71 ಇಂಟು 13 ಕ್ಯಾಲ್ಕುಲೇಟ್ ಮಾಡಿದಾಗ 1.1
0.56, 9.23. Total is 10.89. Therefore, WACC is equal to 10.89% ಬರುತ್ತೆ. ಸೊ ಇದು ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಸಪ್ರೇಟ್ ಕೊಟ್ಟು ಅದನ್ನು ಯೂಸ್ ಮಾಡಿ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಕ್ವೆಶನ್ ಪೇಪರಲ್ಲಿ ಸಿಮಿಲರ್ ಈ ಥರ ಮತ್ತು ಪ್ರೀವಿಯಸ್ ಮಾಡಿರೋ ಥರ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ. ಎಲ್ಲ ರೆಫರ್ ಮಾಡಿ ಇದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇಷ್ಟು ಕಾನ್ಸೆಪ್ಟ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂನಿಟಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಲಾಸಲ್ಲಿ ಮಾಡಿಸಿದ್ದೆ. ಮತ್ತು ಇನ್ನೊಂದ್ಸಲ ರಿವೈಸ್ ಆಗಲಿ ನಿಮಗೆ ಅಂತೇಳಿ ಮಾಡಿಸಿದ್ದೀನಿ. ಹಾಗೆ ಫುಲ್ ಹೋಲ್ ಯೂನಿಟನ್ನು ಮತ್ತೊಮ್ಮೆ ನೋಟ್ಸನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಲೀರಿ. ಓಕೆ, ಥ್ಯಾಂಕ್ ಯು.